ಮೌನೀಶ್ವರ ಅವರಿಗೆ ಅಭಿವೃದ್ಧಿ ನೀತಿ ಅಂತ ಈ ಸಂದರ್ಭದಲ್ಲಿ ಬೇಡಿಕೊಂಡು ಇವತ್ತು 4ನೇ ದಿವಸದ ಮಾಂತೇಶಿ ಕವಿಗಳು ಬರೆದಿರ್ತಕ್ಕಂಥ ಗರವರು ಬರೆದಿರ್ತಕ್ಕಂಥ ಜಗತ್ತಿನ ಮೌನೀಶ್ವರ ಪುರಾಣವನ್ನು ಕೇಳಲು ಬಂದಿರುವಂತಹ ಮಾನಶಿಂಗಿಯ ಗ್ರಾಮದ ಸಕಲ ಶರಣರೇ, ಗ್ರಾಮದ ಹಿರಿಯರೇ, ಅನುಭಾವಿಗಳೇ, ತಂದೆ ತಾಯಿಗಳೇ, ಚಿಕ್ಕ ಮಕ್ಕಳೇ, ಪರಸ್ಪರ ಬಂದಿರತಕ್ಕಂಥ ಶರಣ ಶೈಲಿ ಅಧ್ಯಾತ್ಮದ ಜೀವಿಗಳೇ, ನಿಮ್ಮೆಲ್ಲರ ಅಂತರಂಗದಲ್ಲಿರುವಂತಹ ಪರಮಾತ್ಮನ ಅನಂತ ಶರಣು ಶರಣಾರ್ಥಿಗಳು, ಶಿವಸ್ವರೂಪಿಗಳೇ. ನೀವೆಲ್ಲ ಕುಂತವರು ನಾವು ಯಾಕೆ ಕೈ ನಿಂತು ಅಂತ ಕೇಳಿದ್ರೆ ನೀವು ಕುಂತವರು ದೇವರು. ನಿಮ್ಗೆ ನೆನಪಿರಲಿ, ಕುಂತವರೆಲ್ಲ ನೀವು ಯಾರೋ ಕುಂತಾರಂತ ನಮಗೆ ಭಾವನೆ ಅರಿಯಲ್ಲ. ನಿಮ್ಮೊಳಗ ದೇವರಿದ್ದಾನೆ. ಕುಂತವರೆಲ್ಲ ದೇವರು, ಶಿವನ ಮಕ್ಕಳು. ಜಗತ್ತಿನಲ್ಲಿ ಎಲ್ಲರೂ ನಾವು ಮನುಷ್ಯರ ಮಕ್ಕಳೇ. ಮನುಷ್ಯ ಪರಮಾತ್ಮ ಪಕ್ಕ ತಿಳಿಯಾಗ ನಾವು ತಗೋಬೇಕು. ಸಂಶಯ ಮಾಡ್ಕೋಬಾರದು. ಸಂಶಯ ಬಂತು ಸಂಸಾರ. ಮೌನೇಶ್ವರ ಪುರಾಣದೊಳಗ ನೀವು ಚರ್ಚನೆ ನಡೆದಾಗ ಮೌನೇಶ್ವರ ಗೋನಾಳ ಗ್ರಾಮದೊಳಗ, ಸುರಪುರ ತಾಲೂಕ ಗೋನಾಳ ಗ್ರಾಮದೊಳಗ, ವಿಶ್ವಕರ್ಮ ಮನೆತನದೊಳಗ ಶೇಷಾಚಾರ್ಯ, ಶೇಷಾದೇವಿ ಐತಿಹ್ಯರಾಗಲಿ, ನಮ್ಮ ಅಪ್ಪ ಸಾಹೇಬ ಸಾವು ಕೂಡಿಯವರಾಗಲಿ, ನಮ್ಮ ಕಾಂತಪ್ಪ ಅಣಿತವರಾಗಲಿ, ಹೊನ್ನಪ್ಪ ಅಣಿಯವರಾಗಲಿ, ಮಹಾಂತಪ್ಪ ನೈಕೂರಿಯವರಾಗಲಿ, ಮೌನೇಶ್ ಕಂಬ ಸಂಚಾಲಕರಾಗಲಿ, ಮೌನೇಶ್ ಕೂಡೂರವರಾಗಲಿ, ನಮ್ಮ ಅಣ್ಣಪ್ಪ ಚೌಧರಿಯವರಾಗಲಿ, ಈಶ್ವರಪ್ಪ ಪಂಚಾಲವರಾಗಲಿ, ಶ್ರೀಶೈಲ ಕೂಡಿಯವರಾಗಲಿ, ಎಲ್ಲ ಸಂಪರ್ಕಾರಿಗಳು, ಒಟ್ಟಾರೆ ಈ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೆ ಇಂಥ ಪುರಾಣ ಪ್ರವಚನಿಸುವಂತ ಶಕ್ತಿಯನ್ನ ಕರುಣಿಸಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನ ನಾನು ಹೇಳ್ತಾ, ಪುಣ್ಯಾತ್ಮರೇ, ಈ ಕಾರ್ಯಕ್ರಮಕ್ಕ ಎಲ್ಲರ ಹೆಸರು ತಗೊಳಕ್ಕಾಗಲ್ಲ. ಅವ್ರ ಹೆಸರು ಬರ್ತದ ಅವ್ರದೇ ಕುರಿತಂತ ಭಾವನೆ ನಮ್ಮಲ್ಲಿ ಬೇಡ. ನೀವು ಎಲ್ಲೇ ಬರೆಯಂತೆ ಕಾಯಿ ಸೇವಾ ಮಾಡಿ ನೀವು ಮಾಡಿದ ಜನರಿಗೆ ಗೊತ್ತಾಗದಿದ್ರು ಕೂಡ ತಾಯಿ ಗೊತ್ತಾಗ್ತದೆ, ಮನುಷ್ಯ ಗೊತ್ತಾಗ್ತದೆ. ಏನ್ ಗಟ್ಟಿ ಬುದ್ಧಿ ಅದ, ಎಲ್ಲಿ ಹೋಗಂಗಿಲ್ಲ. ನಮ್ಮ ಹೆಸರು ಬಂದದ, ನಮ್ಮ ಹೆಸರು ಬಂದಿಲ್ಲ, ಪುರಾಣ ಏನ್ ಹೇಳ್ಕೊಡ್ತದ, ಎಲ್ಲರೂ ಒಂದಾಗಿ ಬಾಳುವ ಅಂತ ಹೇಳ್ಕೊಡ್ತದ. ಮೌನೇಶ್ವರ ಪುರಾಣ ಆಗಲಿ, ಯಾವುದೇ ಪುರಾಣ ಆಗಲಿ, ಎಲ್ಲರೂ ಅನ್ಯತ ಭವಿಷ್ಯಬಾರದು ಅನ್ನುವಂತ ಮಾತನ್ನು ಹೇಳುತ್ತಾ, ನಮಗ ಮೈತ್ರಿ ವ್ಯವಸ್ಥೆ ಮಾಡ್ತಕ್ಕಂಥ ನಮ್ಮ ಯಾರೇ ವಿನೋದ್ ಇವಾಗ ಬಹಳ ಒಳ್ಳೆ ಹುಡುಗ. ಶೇಷಾಚಾರ್ಯ ಗೋನಾಳ ಗ್ರಾಮದೊಳಗ ಸತಿಪತಿಗಳು ಒಂದಾಗಿ ಸಂಸಾರ ಮಾಡಿ ಮಕ್ಕಳು ಹಣ್ಣಿಲ್ಲ. ಅವರ ಭಕ್ತಿಗಾಗಿ ಆದಿ ಮೌನೇಶ್ವರನ ಲಿಂಗ 12 ಪರಮಾತ್ಮನಿಗೆ ಮಗನಾಗಿ ಬಂದಿದ್ದಾನೆ ಪುರಾಣಗಳು ಬರೀತಾರೆ. ಎಲ್ಲರನ್ನು ಪುರಾಣ ಕೇಳಿದ್ರೆ ಎಲ್ಲರ ತಾಯಿಯನ್ನು ರೇಣುಕರಾಜ ಭಗವತಿ ಹುಟ್ಟಿದ ಹುಟ್ಟ ಸ್ವಲ್ಪ ತನಿಖೆ ಮಾಡಬೇಕು. ಯಾವ ವಿಚಾರಗಳನ್ನ ಯಾಕೆ ನಮ್ಗೆ ಗೊತ್ತಿಲ್ಲ ತಿಳಿ ಹಾಕಬೇಕು ಅನ್ನುವಂಥದ್ದನ್ನು ನಮ್ಗೆ ಗೊತ್ತಾಗಬೇಕು. ನಮ್ಗ ಸುಳ್ಳಿರುವಂತ ಸಂಸಾರ ಮಾಡಕ್ಕೆ ಬರವಲ್ದು. ಕಾರಣ ಇದ್ರಾಗೆ ನಮ್ಮ ಮುಗಿಗೆ 60 ವರ್ಷಕ್ಕೆ ಇದ್ರಾಗ ಮುಗಿದ್ರು ಎಲ್ಲಿ ಹತ್ತಲಾಗದ. ಶ್ರವಣ ಅಂದ್ರೆ ಶ್ರವಣ ಮಾಡ್ಬೇಕಷ್ಟೇ. ಅವರ ತಾಯಿ ಅದನ್ನು ತಗೊಂಡು ಹೇಳಿದ್ರು. ಅದ್ರ ಮೇಲೆ ಮುಂದೆ ಏನ್ ಮಾಡೋರು, ಅವ್ರ ತಂದೆ ತಾಯಿ ಯಾರು, ಆ ಶೇಷಾಚಾರ್ಯ ತಂದೆ ತಾಯಿ ಯಾರು, ನೀವು ಕರ್ಕೊಂಡು ಹೋಗ್ರಿ. ಏನೋ ಆಗಿಲ್ಲ ಪುಣ್ಯಾತ್ಮರೇ, ನಿಮ್ಗೆ ಗೊತ್ತಾಗಿಲ್ಲ. ನೀವು ಬಹಳ ನಮ್ಗೆ ಇಲ್ಲೊಬ್ರು ಶರಣರ ಅವ್ರಿಗೆ ಗೊತ್ತಾಯ್ತು, ದೊಡ್ಡಗಾವವರು ಬರ್ತಾರಂದ್ರ ಅವ್ರ ತಂದೆಯವರು ದೊಡ್ಡ ಪುರಾಣಿಕರು, ಅವ್ರು ಬಂದ್ರ ಬಹಳ ಒಳ್ಳೇದಾಗ್ತಂದ್ರು ಒಬ್ರು ಅಂದ್ರು. ಅನುಭವ ದೇಶ ತಿಳಿಬೇಕು, ಕೋಶ ಓದಬೇಕು. ತಾಯಿ ತಂದೆ ಯಾರಂದ್ರೆ ಇಲ್ಲ ಮಲ್ಲಮ್ಮ ಪರಮಾತ್ಮ ಮೌನೇಶ್ವರಿ ನಿಜ. ಅವಾಗ ಆ ಪರಮಾತ್ಮನ ಮಲ್ಲ ಇನ್ನುವಂತಹ ಸಂದರ್ಭ ಅಂತಾನ, ಮಲ್ಲಮ್ಮ ಈಗ ಅಂಬಲಿ ಎಷ್ಟು ರುಚಿಯದ, ಇದು ಅಮೃತ ಎಷ್ಟು ರುಚಿಯದ ಅಂದಾಗ ಮಲ್ಲಮ್ಮ ಅಂತ ಇದ್ದಾರೆ. ಹೇ ಪರಮಾತ್ಮ ಮೌನೇಶ್ವರ ನನ್ನ ಮಾತು ಒಪ್ಪಂಗಿಲ್ಲ, ಬಾಯಿ ಹಸಿತದ ನೀ ಎಂದ್ರು ನಾನು ಒಪ್ಪಂಗಿಲ್ಲ ಅಂದಾಗ ಸಾಕ್ಷಾತ್ ಮಲ್ಲಿಕಾರ್ಜುನ ಮೌನೇಶ್ವರ ಅಂತ ನಮ್ಮ ಆಗ ಹಸಿದಿರ್ಬೇಕ, ಇದು ತುಂಬಿರ್ಬೇಕ, ಇದು ಏನು ಬರ್ತದ, ಏನು ಕೂಡಿಕೊಳ್ಳದ ಅಂತ ಕೇಳಿ ನಿನ್ನ ಪ್ರೀತಿಯಿಂದ ಭಕ್ತಿಯನ್ನು ನನಗೆ ಬಹಳ ರುಚಿ ಹೆಚ್ಚತಕ್ಕಂಥದ.
ಅದರ ಸಲುವಾಗಿ ಭಕ್ತಿ ಎಲ್ಲದಕ್ಕೂ ಕಾರಣ. ಗೋರಿಗೆ ಗೊಲ್ಲಾಳ ಕುರಿ ಹಿಟ್ಟಿಯನ್ನ ಲಿಂಗ ಅಂತ ಹೇಳ್ತಿಲ್ಲ, ಪರಮಾತ್ಮ ಕಂಡ ಗೊಲ್ಲಾಳ ಪ್ರಸಿದ್ಧ ಊರಲ್ಲಿ ನಿಮ್ಗೆಲ್ಲ ಕುರಿ ಹಿಟ್ಟಿ ಲಿಂಗ ಅಂತ ಇವತ್ತು ತಿಳ್ಕೊಂಡು ಅದರಲ್ಲಿ ದೇವರು ಕಂಡಿದ್ದಾನೆ. ಪುಣ್ಯಾತ್ಮರಿಗೆ ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಎಲ್ಲದಕ್ಕೂ ನಿಮ್ಮಲ್ಲಿ ಶಕ್ತಿಯ ಸಾಮರ್ಥ್ಯ ಎರಡು ಇಲ್ಲದಿದ್ರೂ ಕೂಡ ಆ ಮನುಷ್ಯರು ಪರಮಾತ್ಮನಲ್ಲಿ ಭಕ್ತಿ ಇರಲಿ, ನೀವು ಮುಖ್ಯ ಸ್ಥಾನ ಕೊಡಲಿಕ್ಕೆ ಸಾಧ್ಯ ಅನ್ನುವಂತ ಮಾತನ್ನು ಈ ಸಮಯ ಸಂದರ್ಭದ ಮತ್ತೊಮ್ಮೆ ತಮ್ಮಲ್ಲಿ ತಿಳಿಸುತ್ತಾ, ಮೌನೀಶ್ವರ ಅನೇಕ ಬಾಳಲಿಗಳನ್ನ ನೋಡ್ತಾ ಇದ್ದಾರೆ. ಆ ತಂದೆ ತಾಯಿಗಳು ನಿಮಿತ್ತವಾಗಿ ಮೌನೀಶ್ವರನ ಲಾಡನ್ನು ಪಾಲನೆ ಮಾಡ್ತಾ ಇದ್ದಾರೆ. ತಾಯಿ ಕೊಡುವಂತ ಸಂಸ್ಕಾರ ಹ್ಯಾಂಗ ಕುಂಬಾರ ಒಂದು ಮಣ್ಣಿಗೆ ಸಂಸ್ಕಾರ ಕೊಟ್ಟಾಗ ಮಡಿಕೆ ಆಗ್ತದೆ, ಗಳಿಕೆ ಆಗ್ತದೆ. ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಗಡಿಗೆ ಆದಾಗ ಅದರ ಅಡಿಗೆ ಮಾಡ್ಕೊಂಡು ಊಟ ಮಾಡಕ್ ಬರ್ತದೆ ಬರ್ತದೆ. ಅದು ಮೊದಲು ಏನಿತ್ತು? ಮೊದಲು ನನ್ನ ತಾಯಿಯ ಪಾದ ಕೆಳಗಡೆ ಅದ, ಅದಕ್ಕೆ ನನ್ನ ತಾಯಿ ಕುಂತಿದ್ದಾರೆ. ಆ ಕುಂತಿರ್ತಕ್ಕಂಥ ಅದರ ಪಾದ ಕೆಳಗೆ ಈ ಮಣ್ಣನ್ನು ತಂದೀನಿ, ನನ್ನ ತಾಯಿ ನನಗೆ ಹೇಳ್ತಾ ಇದ್ದಾರೆ ವಿವೇಕಾನಂದರು. ಅದಕ್ಕೆ ಇಲ್ಲಿ ತಾಯಿ ತಂದೀವಿ ಮೊದಲ ದೂರವಾದ ಅಂತ ಇವತ್ತ ಶಿಷ್ಯಾಚಾರಿ ಬರೀ ತಾಯಿ ತಂದೆ ಅವರ ಭಕ್ತಿಗಾಗಿ ಪರಮಾತ್ಮ ಆದಿ ಮೌನಲಿಂಗೇಶ್ವರವನ್ನು ಮಗನಾಗಿ ಬೆಳೆದಿದ್ದಾನೆ. ಇವತ್ತು ಸಂಸಾರ ಕೂಡಿ ಮಾಡಿ ಅವರು 9 ತಿಂಗಳು ಹುಟ್ಟಿರ್ತಕ್ಕಂಥವನ್ನೆಲ್ಲ ಪರಮಾತ್ಮ ಮಗನಾಗಿ ಬಂದಿದ್ದಾನೆ ಎನ್ನುವಂತ ಮಾತನ್ನ ನಮಗೆ ಪಕ್ಕ ಯಾವ ರೀತಿಯಿಂದ ತಿಳಿವಳಿಗಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಆತನ ಬಾಲಲೀಲೆಗಳ ಮಾಡುವಾಗ ಮುಂದೊಂದು ಉಪನಯನ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ. ಮೌನೇಶ್ವರಿಗೆ 8 ವರ್ಷಕ್ಕೆ ಮುಂದೆ ಏನಾಗ್ತಾ ಇದೆ ಅನ್ನೋದು ಒಂದು ಸಂಗೀತವನ್ನು ಗವಾಯಿಗಳು ಹಾಡ್ತಾ ಇದ್ದಾರೆ. ಮನಸ್ಸಿನ ಕೊರತ ಕಲಿಯನ್ನ ಗಲತ ವಿಮಾನದ ಕಲತ, ಮನಸ್ಸಿನ ಕೊರತ ಕಲಿಯನ್ನ ಗಲತ ವಿಮಾನದ ಕಲತ, ಭಕ್ತರಿಗೆ ಕಲತ ತಾಯಿಯ ಬೆಳಕ, ಭಕ್ತರಿಗೆ ಕಲತ ತಾಯಿಯ ಬೆಳಕ ನಿತ್ಯ Hallelujah.